ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಸುಮನ್ ಟಿವಿಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರೋಗ್ರಾಮ್ ನಮ್ಮ ನಾಯಕ ನಮಗೆಷ್ಟು ಗೊತ್ತು. ಈ ದಿನ ನಿಜವಾದ ಚಿಕ್ಕಬಳ್ಳಾಪುರದ ಸಾಧಕರೊಬ್ಬರ ಪರಿಚಯದಿಂದ ಪ್ರಾರಂಭವಾಗ್ತಿದೆ. ಪ್ರಿಯ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ರಾಜಕೀಯ ಪಕ್ಷಗಳ ಹಳದಿ ಕಣ್ಣುಗಳಿಂದ ನೋಡಬೇಡಿ. ಇದು ಪಕ್ಷಾತೀತವಾಗಿ ಸುಮನ್ ಟಿವಿ ತಂಡ ಮಾಡುತ್ತಿರುವ ವಿನೂತನ ವಿಶಿಷ್ಟ ಪ್ರಯತ್ನ. ಎಂದಿನಂತೆ ನಾವು ಮೊದಲೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀವಿ. ನಾವು ಅಂದ್ರೆ ಸುಮನ್ ಟಿವಿ ತಂಡ ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ನಮ್ಮದೇನಿದ್ರು ಜನಪರ ಮತ್ತು ಸಮಾಜ ಪರ. ಇನ್ನು ವಿಷಯಕ್ಕೆ ಬರೋಣ ವೀಕ್ಷಕರೇ. ವಾರಕ್ಕೆ ಒಬ್ಬರಂತೆ ನಮ್ಮ ಜಿಲ್ಲೆಯ ಪ್ರತಿ ತಾಲೂಕಿನ ರಾಜಕಾರಣಿಯೊಬ್ಬರ ಏಳು ಬೀಳುಗಳು ಹಾಗೂ ಅವರ ಪ್ಲಸ್ಗಳು ಮತ್ತು ಮೈನಸ್ಗಳು ಹಾಗೂ ಅವರು ಸರಿ ಮಾಡಿಕೊಳ್ಳಬೇಕಾದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ತೀವಿ ಅಂತ ನಮ್ಮ ಸುಮನ್ ಟಿವಿ ತಂಡ ಮುಂಚೆಯೇ ನಿಮಗೆ ಹೇಳಿದ್ವಲ್ವಾ. ಸೊ ಇಟ್ಸ್ ಕ್ಲಿಯರ್. ಈ ವಿಡಿಯೋ ನಮ್ಮ ನಾಯಕ ನಮಗೆಷ್ಟು ಗೊತ್ತು ಅನ್ನೋ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣ. ಪ್ರಿಯ ವೀಕ್ಷಕರೇ, ನಾವಿವತ್ತು ನಿಮ್ಮ ಮುಂದಿರಿಸ್ತಿರೋದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸತತ ನೋವುಗಳನ್ನುಂಡ ಒಬ್ಬ ಬಿಲೋ ಮಿಡ್ಲ್ ಸ್ಟೇಜ್ನ ಹುಡುಗ ತನ್ನ ನಿರಂತರ ಪರಿಶ್ರಮದಿಂದ ಛಲಬಿಡದ ವಿಕ್ರಮಾರ್ಕನ ಹಾಗೆ ಬದುಕಿನ ಏಳು ಬೀಳುಗಳೊಂದಿಗೆ ಹೋರಾಡಿ ಇತಿಹಾಸ ಸೃಷ್ಟಿಸಿದ ತನ್ಮೂಲಕ ಚಿಕ್ಕಬಳ್ಳಾಪುರದ ಇನ್ನೊಂದಷ್ಟು ಜನರೇಷನ್ನಿಗೆ ಪ್ರೇರಕವಾಗಬಲ್ಲ ಟ್ರೇಡ್ ಮಾರ್ಕ್ ಆದ ಒಬ್ಬ ವ್ಯಕ್ತಿಯದ್ದು. ಯಾರಪ್ಪ ಚಿಕ್ಕಬಳ್ಳಾಪುರದ ಆ ನಿಜವಾದ ಸಾಧಕ ಅಂತ ಯೋಚಿಸ್ತಿದ್ದೀರಾ? ಎಸ್ ವೀಕ್ಷಕರೇ, ನಾವು ನಿಮ್ಮನ್ನ ಇನ್ನ ಹೆಚ್ಚು ಕಾಯಿಸೋಲ್ಲ. ಜೀವನದ ತುಂಬಾ ಏಳು ಬೀಳುಗಳನ್ನ ಕಂಡು ಉಳಿಪೆಟ್ಟುಗಳನ್ನ ತಿಂದು ನಿರಂತರ ಪರಿಶ್ರಮದಿಂದ ತನ್ನ ಜೀವನದಲ್ಲಿ ಹಲವರಿಗೆ ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ತನ್ನದೇ ಸ್ಥಾನಮಾನವನ್ನು ನಿರ್ಮಿಸಿಕೊಂಡ ನಮ್ಮೂರಿನ ಹೆಮ್ಮೆಯ ಟ್ರೆಂಡಿಂಗ್ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಅವರದ್ದು. ಆತ್ಮೀಯ ವೀಕ್ಷಕರೇ, ನಾವಿಲ್ಲಿ ಹೇಳೋ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ನೀವು ಒಮ್ಮೆ ಊಹಿಸಿಕೊಂಡು ನೋಡಿ. ಆಗ ನಾವು ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಹೇಳಿರೋ ಮಾತುಗಳು ಸರಿಯೋ ತಪ್ಪೋ ನಿಮಗೆ ಅರ್ಥವಾಗುತ್ತೆ. ಒಬ್ಬ ಹುಡುಗ ತನ್ನ 16ನೇ ವಯಸ್ಸಿನಲ್ಲಿ ತಂದೆ ತಾಯಿ ಇಬ್ಬರನ್ನ ಕಳೆದುಕೊಂಡು ಮುಂದೆ ಬದುಕಲು ಯಾವುದೇ ಆಸ್ತಿ ಪಾಸ್ತಿ ಅಥವಾ ಆದಾಯ ಇಲ್ಲದೆ ಕಂಪ್ಲೀಟ್ ಬ್ಲಾಂಕ್ ಆಗಿ ಬಿಟ್ರೆ ಹೇಗಿರಬಹುದು? ಅದು ಸುತ್ತಲೂ ಸ್ವಾರ್ಥ, ಮೋಸ, ಅರಾಜಕತೆಯೇ ಹೆಚ್ಚಾಗಿ ತುಂಬಿ ತುಳುಕ್ತಿರೋ ಸದ್ಯದ ಈ ಪ್ರಪಂಚದ ಯಾವುದೇ ಅಂದಾಜಿಲ್ಲದ ಚಿಕ್ಕ ವಯಸ್ಸಿನ ಹುಡುಗ. ಏನು ಮಾಡಬೇಕೋ ಗೊತ್ತಿಲ್ಲ, ದಾರಿ ತೋರಿಸುವ ಮಂದಿ ಮೊದಲೇ ಇಲ್ಲ. ಸದ್ಯಕ್ಕೆ ಆ ಹುಡುಗ ಬದುಕಿದರೆ ಸಾಕಪ್ಪ ಬಡಜೀವ ಅನ್ನೋ ಯೋಚನೆಯಲ್ಲಿ ಊರಿನ ಜಮೀನ್ದಾರರ ತೋಟಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಮೂಟೆ ಹೊತ್ತು ಅವರು ಹಾಕುವ ಊಟಕ್ಕೆ ಕಾದು ಕುಳಿತುಕೊಳ್ಳೋ ಪರಿಸ್ಥಿತಿ ಅಂದ್ರೆ ಆ ಹುಡುಗನ ಮನಸ್ಥಿತಿ ಏನಾಗಿರುತ್ತೆ ನೀವೇ ಯೋಚಿಸಿ. ಇಷ್ಟೆಲ್ಲ ಕಷ್ಟ ಕಾರ್ಪುಣ್ಯಗಳ ಮಧ್ಯೆ ಆ 16-17 ವರ್ಷದ ಹುಡುಗನ ಎದೆಯಲ್ಲಿ ಒಂದು ಬೆಂಕಿ ಹೊತ್ತಿಕೊಳ್ಳುತ್ತದೆ. ಅದೇನು ಗೊತ್ತೇ? ಅದೆಷ್ಟೇ ಕಷ್ಟ ಆಗ್ಲಿ ನಾನು ಓದಿ ವಿದ್ಯಾವಂತನಾಗಿ ನನ್ನದೇ ಇತಿಹಾಸ ಸೃಷ್ಟಿಸಬೇಕು ಅಂತ. ಆ ಬೆಂಕಿಯ ಕಿಡಿ ಎದೆಯಲ್ಲಿ ಹೊತ್ತಿಕೊಂಡಿದ್ದೇ ತಡ ಪ್ರದೀಪ್ ಈಶ್ವರ್ ಎಂಬ ಗೊತ್ತು ಗುರಿ ಇಲ್ಲದ ಅನಾಥ ಹುಡುಗ ತನ್ನ ಕನಸಿನ ಬೆನ್ನೇರಲು ಪ್ರಾರಂಭಿಸುತ್ತಾರೆ. ಎಲ್ಲಾರು ನಿಮ್ ಕೈಲಿ ಇದಾಗಲ್ಲ, ಇದು ಕಷ್ಟ ಆಗುತ್ತೆ ಅನ್ನೋದನ್ನ ಮಾಡಿ ತೋರಿಸ್ತಿದ್ರು. ಯಾವ್ದು ಕಷ್ಟ ಆಗುತ್ತೋ ಅದನ್ನ ಮಾಡಬೇಕು ಅಂತಕ್ಕಂತ ಒಂದು ಆಟಿಟ್ಯೂಡ್ ಅವಾಗ್ನಿಂದನೇ ಪ್ರದೀಪ್ ಸರ್ ಅವ್ರಿಗೆ ಇದೆ. ಸಾಮಾನ್ಯ ಜನರ MLA ಅವರು, ಅಫಿಷಿಯಲ್ಸ್ಗೆ ಅಲ್ಲ MLA ಅವರು, ಸಾಮಾನ್ಯ ಜನರು ಯಾವ ವ್ಯಕ್ತಿಗೆ ಬೇಕು ಹೇಳಿ MLA ಸಿಗ್ತಾ ಇದ್ದಾರೆ. ಅದಕ್ಕಿಂತ ಇನ್ನೇನಿದೆ? ಆ ಮನೆ ಈ ಮನೆ ಅಂತ ತಿರುಗಿ ಅವರಿವರ ಸಹಾಯ ತೆಗೆದುಕೊಂಡು ಕಷ್ಟಪಟ್ಟು ತನ್ನ ವ್ಯಾಸಂಗ ಮುಗಿಸುತ್ತಾರೆ ಪ್ರದೀಪ್ ಈಶ್ವರ್. ಇದೆಲ್ಲ ಪ್ರದೀಪ್ ಈಶ್ವರ್ ಅವರ ಜೀವನದ ಒಂದು ಘಟ್ಟವಾದ್ರೆ ಓದು ಮುಗಿದ ನಂತರದ್ದು ಬೇರೆಯದ್ದೇ ಆಯಾಮ. ತನ್ನ ವಿಶಿಷ್ಟ ಮಾತಿನ ಶೈಲಿ ಮತ್ತು ಸೂಜಿಗಲ್ಲಿನಂತೆ ಎಲ್ಲರನ್ನೂ ಸೆಳೆಯಬಲ್ಲ ಅಪರೂಪದ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸುತ್ತಾರೆ. ಪ್ರಾರಂಭಿಸಿದ ವೃತ್ತಿ ಜೀವನದಲ್ಲಿ ಅತ್ಯಂತ ಉನ್ನತ ಮಟ್ಟದ ಹೆಸರನ್ನು ಸಹ ಸಂಪಾದಿಸುತ್ತಾರೆ. ಮುಂದುವರೆದು ಪ್ರವೃತ್ತಿಯಲ್ಲಿ ಮಾಧ್ಯಮವನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ತನ್ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಎಂಬ ವ್ಯಕ್ತಿ ತನ್ನದೇ ಆದ ಒಂದು ಸ್ಟೇಟಸ್ ನಿರ್ಮಿಸಿಕೊಳ್ಳುತ್ತಾರೆ. ಮುಂದೆ ಇರೋದೇ ನೋಡಿ ಸ್ಟೋರಿಯಲ್ಲಿ ಟ್ವಿಸ್ಟ್. ತನ್ನದೇ ಆದ ಹೆಸರು ಮಾಡಿದ ಈ ವ್ಯಕ್ತಿ ತನ್ನ ಜೀವನದಲ್ಲಿ ನೇರತೆ ಮತ್ತು ನಿಷ್ಠುರತೆ ಎಂಬ ಎರಡು ವಿಚಾರಗಳನ್ನ ಮೈಗೂಡಿಸಿಕೊಂಡು ಬಿಡುತ್ತಾರೆ. ಅಟ್ ಪ್ರೆಸೆಂಟ್ ಈ ಸಮಾಜ ಹೇಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ನಾವು ಏನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇರೋದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದೆಯೋ ಕಾಲ ಅಲ್ವಾ ಇದು. ನೇರವಾಗಿ ಮಾತಾಡೋ ಮಂದಿಗೆ ಶತ್ರುಗಳು ಜಾಸ್ತಿ ಅನ್ನೋದು ಲೋಕಾರೂಢಿಯೇ ತಾನೆ. ಪ್ರದೀಪ್ ಈಶ್ವರ್ ಅವರ ವಿಚಾರದಲ್ಲಿಯೂ ಆಗಿದ್ದು ಅದೇ.
ತಾವು ಕೆಲಸ ಮಾಡೋ ಎಲ್ಲಾ ಕಡೆಯೂ ನೇರವಾಗಿ ಮಾತಾಡಿ ನಿಷ್ಠೂರತೆಗೊಳಗಾಗಿ ಕಡೆಗೆ ಕೆಲಸವೇ ಇಲ್ಲದ ಮತ್ತು ಸಿಗದ ಹಂತಕ್ಕೆ ಬಂದು ತಲುಪಿದ್ದರು ಪ್ರದೀಪ್ ಈಶ್ವರ್. ತಮಾಷೆ ನೋಡಿ, ಪ್ರದೀಪ್ ಈಶ್ವರ್ ಎಂಬ ಈ ವ್ಯಕ್ತಿ ರೆಫರ್ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೆಲಸ ಸಿಕ್ತಿತ್ತು. ಬಟ್ ಈ ವ್ಯಕ್ತಿಗೆ ಮಾತ್ರ ಕೆಲಸ ಇಲ್ಲ. ಇದೊಂಥರ ಹೆಂಗಾಯ್ತು ಗೊತ್ತಾ? ಮನೆಗೆ ಬೆಳಕು ನೀಡೋ ದೀಪ ತನ್ನ ಕೆಳಗೆ ಕತ್ತಲನ್ನ ತುಂಬಿಕೊಂಡಿರುತ್ತಲ್ಲ, ಲಿಟ್ರಲಿ ಹಾಗಾಯ್ತು ಪ್ರದೀಪ್ ಈಶ್ವರ್ ಅವರ ಕತೆ. ಒಂದು ಜೀನ್ಸ್ ಪ್ಯಾಂಟ್ ತಗೊಂಡ್ರೆ ಎರಡು ವಾರ ಅದೇ ಪ್ಯಾಂಟ್, ಅದರ ಮೇಲೆ ಆಗಾಗ ಬದಲಾಗೋ ಟಿ ಶರ್ಟ್. ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಬಿಲ್ ಕಟ್ಟೋಕೆ ಜೋಬಲ್ಲಿ ದುಡ್ಡಿಲ್ಲ, ಕಡೆಗೆ ಕಟಿಂಗ್ ಶೇವಿಂಗು ದುಡ್ಡಿಲ್ಲದ ಪರಿಸ್ಥಿತಿ ಅಂದ್ರೆ ಅಬ್ಬಬ್ಬ, ಆ ಪರಿಸ್ಥಿತಿ ಊಹಿಸಿಕೊಳ್ಳೋಕು ಭಯವಾಗುತ್ತೆ ಕಣ್ರಿ. ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿಗಳ ಜೊತೆ ಬೆಂಕಿಯಿಂದ ತೆಗೆದು ಬಾಣಲೆಗೆ ಹಾಕಿದ ಹಾಗೆ ಸ್ಥಳೀಯ ರಾಜಕಾರಣಿಗಳ ವಿರೋಧವನ್ನು ಬೇರೆ ಕಟ್ಟಿಕೊಂಡು ಬಿಟ್ಟರು ಮಾನ್ಯ ಪ್ರದೀಪ್ ಈಶ್ವರ್ ಅವರು. ಜನತೆಯನ್ನ ಬಡಿದೆಬ್ಬಿಸ್ತೀನಿ ಅಂತ ಹೋರಾಡಿದ ಇವರಿಗೆ ನಿರಂತರ ಅವಮಾನಗಳನ್ನು ಮಾಡಿದ ಸ್ಥಳೀಯ ರಾಜಕಾರಣಿಗಳು ಇನ್ನಿಲ್ಲದಂತೆ ಕಾಡಿ ಕೋರ್ಟು ಕಚೇರಿ ಅಂತ ಅಲೆಸಲಾರಂಭಿಸಿದರು. ಇವೆಲ್ಲದರಿಂದ ಜರ್ಜರಿತರಾದ ಪ್ರದೀಪ್ ಈಶ್ವರ್ ಎಂಬ ಹುಡುಗ ಇದ್ದಕ್ಕಿದ್ದಂತೆ ಅಜ್ಞಾತವಾಸಕ್ಕೆ ಹೋಗುವಂತಾಯಿತು. ಪ್ರದೀಪ್ ಈಶ್ವರ್ ಎಂಬ ಹೆಸರು ಊರಲ್ಲೇ ಕೇಳಿಸದೇ ಆಗೋಯ್ತು. ಇಷ್ಟೆಲ್ಲ ವೃತ್ತಾಂತದ ನಂತರ ಪ್ರದೀಪನೆಂಬ ಈ ವ್ಯಕ್ತಿಯ ಜೀವನದಲ್ಲಿ ಪರಿಶ್ರಮ ಎಂಬ ಹೊಸದೊಂದು ಮನ್ವಂತರ ಶುರುವಾಗುತ್ತದೆ. ಪ್ರಿಯ ವೀಕ್ಷಕರೇ, ಪ್ರದೀಪ್ ಈಶ್ವರ್ ಎಂಬ ಈ ವ್ಯಕ್ತಿಯ ಅಷ್ಟು ಜೀವನವನ್ನು ನೋಡಿದಾಗ ನಮಗೊಂದು ಭಗವದ್ಗೀತೆಯ ಶ್ಲೋಕ ನೆನಪಿಗೆ ಬರುತ್ತೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನಃ ಮಾ ಕರ್ಮಫಲ ಹೇತುರ್ಭೃಹು ಮಾತೇ ಸಂಗೋತ್ಸ್ವ ಕರ್ಮಣೆ. ಈ ಶ್ಲೋಕದ ತಾತ್ಪರ್ಯ ಏನು ಗೊತ್ತಾ? ಜಗದೋದ್ಧಾರಕನಾದ ಶ್ರೀಕೃಷ್ಣ ಪರಮಾತ್ಮನು ಮನುಷ್ಯ ಕುಲಕ್ಕೆ ಕೊಟ್ಟ ಅದ್ಭುತವಾದ ಅಳವಡಿಸಿಕೊಳ್ಳಬಹುದಾದ ಸಂದೇಶವಿದು. ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಅಂದ್ರೆ ಕೆಲಸವನ್ನ ನಿಸ್ವಾರ್ಥದಿಂದ ಮತ್ತು ನಿರಾಪೇಕ್ಷೆಯಿಂದ ಮಾಡು. ನಿನಗೆ ಸೇರಬೇಕಾದ ಫಲಾಫಲಗಳನ್ನ ನನಗೆ ಬಿಡು. ನಿನಗೇನು ಸೇರಬೇಕೋ ಅದನ್ನ ಸರಿಯಾದ ಸಮಯಕ್ಕೆ ನಾನು ಬಡ್ಡಿಯ ಸಮೇತ ಸೇರಿಸುತ್ತೇನೆ ಅಂತ. ಪರಿಶ್ರಮ ನೀಟ್ ಅಕಾಡೆಮಿಯ ಮೂಲಕ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದೊಂದು ಭಾಷ್ಯವನ್ನು ಬರೆದ ಪ್ರದೀಪ್ ಈಶ್ವರ್ ಅವರು ರಾಜ್ಯದ ಹೆಸರಾಂತ ಪತ್ರಕರ್ತರಾದ ಸಾರಸ್ವತ ಲೋಕದಲ್ಲಿ ಧುರೀಣರೆನಿಸಿಕೊಂಡ ನಾಡು ಕಂಡ ಅಪ್ರತಿಮ ಸಾಧಕ ಶ್ರೀ ವಿಶ್ವೇಶ್ವರ ಭಟ್ಟರ ಮ್ಯಾಗಝೈನಿನಲ್ಲಿ ಕವರ್ ಪೇಜಿನಲ್ಲಿ ರಾರಾಜಿಸುವ ಮಟ್ಟಕ್ಕೆ ಬೆಳೆದು ನಿಂತಿದ್ದರು. ವಿಶ್ವೇಶ್ವರ ಭಟ್ಟರ ಮ್ಯಾಗಝೈನಿನ ಕನಿಷ್ಠ ಒಂದು ಪುಟದಲ್ಲಾದರೂ ಬರಬೇಕೆಂಬುದು ರಾಜ್ಯದ ಅನೇಕ ಸಾಧಕರ ಬಯಕೆ ಅನ್ನೋ ಮಾತಿದೆ. ಅಂತಹದ್ರಲ್ಲಿ ಮ್ಯಾಗಝೈನಿನ ಕವರ್ ಪೇಜ್ ಅಂದ್ರೆ ಮುಖಪುಟದಲ್ಲಿ ದೊಡ್ಡ ಫೋಟೋದೊಂದಿಗೆ ಬರೋದು ಅಂದ್ರೆ ತಮಾಷೆಯ ವಿಚಾರವೇ? ಖಂಡಿತ ಅಲ್ಲ, ನಿಜಕ್ಕೂ ಅದೊಂದು ಇತಿಹಾಸವೇ ಸರಿ. ಹೀಗೆ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಯುತ್ತಿದ್ದ ಪ್ರದೀಪ್ ಈಶ್ವರ್ ಅವರು ಆಕಸ್ಮಿಕವಾಗಿ ರಾಜಕೀಯ ರಂಗ ಪ್ರವೇಶ ಮಾಡಬೇಕಾಗುತ್ತದೆ. ಆ ಕಥೆಯೆಲ್ಲ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ರಾಜಕೀಯ ರಂಗದಲ್ಲಿಯೂ ಕೂಡ ಅಷ್ಟೇ. ಮಿಷನ್ ಇಂಪಾಸಿಬಲ್ ಆಗಿದ್ದನ್ನ ಪಾಸಿಬಲ್ ಮಾಡಿ ತೋರಿಸಿದ ಅಪ್ಪಟ ಚಾಣಕ್ಯ ಈ ಪ್ರದೀಪ್ ಈಶ್ವರ್ ಅವರು. ತಮಗಿದ್ದ 15 ದಿನ ಸಮಯದಲ್ಲಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಇಡೀ ರಾಜ್ಯವೇ ಅಲ್ಲ, ರಾಷ್ಟ್ರ ರಾಜಕಾರಣವೇ ತಿರುಗಿ ನೋಡೋ ಹಾಗೆ ಹೊಸದೊಂದು ಇತಿಹಾಸ ಬರೆದು ಬಿಟ್ಟಿದ್ದರು ಪ್ರದೀಪ್ ಈಶ್ವರ್. ತನ್ಮೂಲಕ ಸಂವಿಧಾನದ ಶಕ್ತಿ ಏನು ಅಂತ ತೋರಿಸಿಕೊಟ್ಟಿದ್ದರು ಪ್ರದೀಪ್ ಈಶ್ವರ್. ಇವತ್ತು ಪ್ರದೀಪ್ ಈಶ್ವರ್ ಅಂದ್ರೆ ಒಬ್ಬ ಸಕ್ಸಸ್ಫುಲ್ ಮೋಟಿವೇಟರ್, ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಒಬ್ಬ ಸಕ್ಸಸ್ಫುಲ್ ಪೊಲಿಟಿಷಿಯನ್, ಒಬ್ಬ ಸಕ್ಸಸ್ಫುಲ್ ಸಮಾಜ ಸೇವಕ ಅಂಡ್ ವಾಟ್ ನಾಟ್. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಇದಕ್ಕಿಂತಲೂ ಮಾಡಬೇಕಾದ ಸಾಧನೆಗಳು ಇನ್ನೂ ಏನಾದ್ರೂ ಇವೆಯಾ? ಅವರದ್ದೇ ಒಂದು ಮಾತಿದೆ, ಗೆಟ್ ಔಟ್ ಅಂದವರ ಮುಂದೆಯೇ ಕಟೌಟ್ ಆಗಿ ನಿಲ್ಲಬೇಕು ಅಂತ. ಅದೇ ರೀತಿ
ಗೆಟ್ ಔಟ್ ಅಂದವರ ಮುಂದೆಯೇ ಕಟೌಟ್ ಆಗಿ ನಿಂತ ಛಲದಂಕಮಲ್ಲ ಈ ಪ್ರದೀಪ್ ಈಶ್ವರ್ ಎಂಬ ಅನಾಥ ಹುಡುಗ. ಒಂದು ಕಾಲದಲ್ಲಿ ಯಾವುದೋ ಒಂದು ಸಣ್ಣ ಸಾರ್ವಜನಿಕ ವಿಚಾರವಾಗಿ ನಗರಸಭೆಯ ಮುಂದೆ ಕೆಲವರಿಂದ ಘೋರವಾಗಿ ಅವಮಾನಿಸಲ್ಪಟ್ಟಿದ್ದ ಪ್ರದೀಪ್ ಈಶ್ವರ್ ರವರ ಮುಂದೆ ಆಗ ಅವಮಾನಿಸಿದ್ದ ಅದೇ ಕೆಲವರು ಇಂದು ಕೈಕಟ್ಟಿ ಕೂರುವ ಪರಿಸ್ಥಿತಿ. ಇದೇ ಅಲ್ವಾ ಕರ್ಮ ರಿಟರ್ನ್ಸ್ ಅಂದ್ರೆ. ಪ್ರಿಯ ವೀಕ್ಷಕರೇ, ಪಕ್ಷ ಇನ್ನೊಂದು ಮತ್ತೊಂದು ಅನ್ನೋ ಎಲ್ಲಾ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಮುಕ್ತ ಮನಸ್ಸಿನಿಂದ ಯೋಚಿಸಿ ನೋಡಿ. ಕೇವಲ 36-37 ವರ್ಷದ ಹುಡುಗ ತನ್ನ ಬದುಕಿನಲ್ಲಿ ಇಷ್ಟೆಲ್ಲಾ ಪರಿಪಾಟಲೆಗಳನ್ನ ಪಟ್ಟು ಸಾಧನೆ ಮಾಡಿದ್ದಾನೆ ಅಂದ್ರೆ ಆತ ನಿಜವಾದ ಸಾಧಕನೋ ಅಲ್ವೋ ಅನ್ನೋದು ನೀವೇ ಯೋಚನೆ ಮಾಡಿ. ಒಬ್ಬ ಮನುಷ್ಯನ ಸಾಧನೆಯನ್ನು ಮುಕ್ತ ಮನಸ್ಸಿನಿಂದ ಶ್ಲಾಘಿಸಬೇಕಾದ್ದು ಮಾನವ ಧರ್ಮ ಕಣ್ರಿ. ಇತ್ತೀಚೆಗೆ ನನಗೆ ಗುರು ಸಮಾನರಾದ ಅನುಭವಸ್ಥರೊಬ್ಬರು ಒಂದು ಮಾತನ್ನ ಹೇಳಿದ್ರು. ಈ ಪ್ರದೀಪ್ ಈಶ್ವರ್ ಎಂಬ ಸಾಧಕನ ವಿಚಾರದಲ್ಲಿ ಅದು ಅಕ್ಷರಶಃ ನಿಜ ಅನಿಸ್ತು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಇತಿಹಾಸದ ಪುಟಗಳನ್ನ ಸೇರಬೇಕು ಅನ್ನೋದು ಹಳೆಯ ಮಾತು. ಈಗಿನ ಜಮಾನದಲ್ಲಿ ನಮ್ಮ ಸಾಧನೆ ಇತಿಹಾಸದ ಪುಟಗಳಲ್ಲದೆ ಬದಲಾಗಿ ಗೂಗಲ್ ಪೇಜ್ನಲ್ಲಿ ಕಾಣುವಂತಿರಬೇಕು ಅಂತ. ಈ ಮಾತು ನಿಮ್ಮ ಅನುಭವಕ್ಕೆ ಬರಬೇಕು ಅಂದ್ರೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ಗಳಲ್ಲಿ ಗೂಗಲ್ ಪೇಜ್ ಅನ್ನು ಓಪನ್ ಮಾಡಿ ಜಸ್ಟ್ ಪ್ರದೀಪ್ ಈಶ್ವರ್ ಅಂತ ಟೈಪ್ ಮಾಡಿ. ಅಲ್ಲಿ ಕಾಣಿಸೋ ರಿಸಲ್ಟ್ಸ್ ಗಳೇ ಹೇಳುತ್ತವೆ ಪ್ರದೀಪ್ ಈಶ್ವರ್ ಎಂಬ ಈ ಸಾಧಕನ ಅಳಿಸಲಾಗದ ಇತಿಹಾಸ. ರಾಜಕಾರಣಿಯಾಗಿ ಪ್ರದೀಪ್ ಈಶ್ವರ್ ಅವರು ಮಾಡಬೇಕಾದ್ದು ಬಹಳಷ್ಟಿದೆ. ಅವೆಲ್ಲವಕ್ಕೂ ಅವುಗಳದ್ದೇ ಆದ ಸಾಧ್ಯತೆಗಳು ಕೂಡ ಇವೆ. ಸೊ ಅವರಿಗಾಗಿ ಒಂದಷ್ಟು ಪ್ರಾಮಾಣಿಕ ಸಲಹೆಗಳು ಕೂಡ ಇವೆ. ಅವುಗಳನ್ನ ಪ್ರದೀಪ್ ಈಶ್ವರ್ ಅವರು ಅಳವಡಿಸಿಕೊಳ್ಳಲಿ ಅನ್ನೋದು ನಮ್ಮ ಕಳಕಳಿ. ನಮಗೆ ಅನ್ಸೋದೇನಂದ್ರೆ, ಈ ಬಿ ಖಾತೆ ಅನ್ನೋದು ಆಂದೋಲನ ಬಂದಾಗ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ವಾರ್ಡ್ ವೈಸ್ ಅಲ್ಲಿ ಡಾಕ್ಯುಮೆಂಟ್ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು. ಇವಾಗ ಪ್ರೋಸೆಸ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದನ್ನ ಆದಷ್ಟು ಬೇಗ ಮುಗಿಸಿ ಅವರೇ ಒಂದು ದೊಡ್ಡ ಕಾರ್ಯಕ್ರಮ ತರ ಮಾಡಿ ಜನರಿಗೆ ಡೈರೆಕ್ಟ್ ಆಗಿ ಕೊಟ್ರೆ, ಒಂದು 2 lakh ವೋಟರ್ಸ್ ಇದ್ದಾರೆ, ಎಷ್ಟೋ ಜನಕ್ಕೆ ಸ್ವಂತ ಮನೆಗಳಿದೆ. ಆ ಖಾತೆಗಳೆಲ್ಲ ಸಿಕ್ಕಿದ್ರೆ ಅವರು ಮನೆಯಲ್ಲಿ ಇರೋಷ್ಟು ವರ್ಷ ಅನ್ಕೋತಾರೆ, ಇಂಥ ಅವ್ರು ನಮ್ಗೆ ಖಾತೆ ಕೊಟ್ಟರು, ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತ. ದುಡ್ಡು ಕೊಡೋ ಸೆಕೆಂಡ್ರಿ, ಹೆಲ್ಪ್ ಮಾಡೋ ಸೆಕೆಂಡ್ರಿ, ಬಟ್ ಇಂಥ ಕೆಲಸಗಳು ಮಾಡಿದ್ರೆ ಪರ್ಮನೆಂಟ್ ಆಗಿ ಉಳಿದು ಹೋಗುತ್ತೆ ಅಂತ ಅನ್ಕೋತಾ ಇದೀವಿ ಸರ್. ತುಂಬಾ ಖುಷಿ ಆಯ್ತು ಸರ್. ಎಷ್ಟೋ ಜನ ಅಫಿಷಿಯಲ್ಸ್ ಕೈಗೆ ಸಿಗಲ್ಲ, ಮನೆ ಕರ್ಕೊಂಡು ಕೂರ್ಸೋದು ತುಂಬಾ ಒಳ್ಳೇದು ಅನಿಸ್ತಾ ಇದೆ. ಅದ್ರ ಜೊತೆಗೆ ಆಫೀಸ್ಗೆ ಹೋಗೋರಿಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ನಾವು ನೋಡ್ದಂಗೆ ಸ್ವಲ್ಪ ಅನಿಸ್ತಾ ಇದೆ. ಇನ್ನು ಆಫೀಸ್ಗೆ ಹೋದ್ರೆ ಆನ್ ಟೈಮ್ಗೆ ಚೆನ್ನಾಗಿ ಕೆಲಸ ನಡೆಯೋ ತರ, ಅದಕ್ಕೆ ಏನಾದ್ರು ಅವ್ರು ಅವ್ರಿಗೆ ತುಂಬಾ ಬುದ್ಧಿವಂತರು, ಅವರು ಒಳ್ಳೆ ತರ ಸ್ಕೀಮ್ಸ್ ತರ್ತಾರ. ಅವರು ಈ ಆಫೀಸಲ್ಲಿ ಹೋದ್ರೆ ಆನ್ ಟೈಮ್ ಕೆಲಸ ಆಗೋ ತರ ಸ್ವಲ್ಪ ಮಾನಿಟರ್ ಮಾಡಿದ್ರೆ ತುಂಬಾ ಸಂತೋಷ. ಶುಭ ಕಾಮನೆಗಳೊಂದಿಗೆ ಸುಮನ್ ಟಿವಿ. ಓಕೆ ವೀಕ್ಷಕರೇ, ಈ ವಾರದ ನಮ್ಮ ನಾಯಕ ನಮಗೆಷ್ಟು ಗೊತ್ತು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಿದ್ದೇವೆ. ಮುಂದಿನ ವಾರ ಇನ್ನೊಂದು ತಾಲೂಕು, ಇನ್ನೊಬ್ಬ ರಾಜಕಾರಣಿ. ಆ ರಾಜಕಾರಣಿ ಯಾರಾದ್ರೆ ಚಂದ ಅಂತ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ.